ನೋಡಿ, ಈ ಸರ್ಕಾರ ಇನ್ನೂವರೆಗೆ ಯಾವುದೇ ನಿರ್ಣಯ ತಗೋಲಾರ್ದೇ ಇವತ್ತು ಸಚಿವ ಸಂಪುಟದ ಸಲುವಾಗಿ ದಿಲ್ಲಿಯಲ್ಲಿ ಹೋಗಿ ಕೂತ್ಬಿಟ್ಟಾರೆ. ವಾರಗಟ್ಟಲೆ ದಿಲ್ಲಿಯಲ್ಲಿ ಕನಿಷ್ಠ ಅಲ್ಲಿ ದಿಲ್ಲಿಯಲ್ಲಿ ಇರೋದವ್ರಿಗೆ ಜ್ಞಾನ ಬೇಕು. ಒಂದು ಸರ್ಕಾರದ ಮುಖ್ಯಮಂತ್ರಿ ಮತ್ತು ಎಲ್ಲ ಮಂತ್ರಿಗಳು ಇವತ್ತು ದಿಲ್ಲಿಯಲ್ಲಿ ಬೀಡಾರ್ ಹೊಡಿಬಿಟ್ಟಿದ್ದಾರೆ. ಆದಷ್ಟು ಬೇಗನೆ ಕಾಂಗ್ರೆಸ್ನವ್ರು ಯಾರು ಮಂತ್ರಿ ಮಾಡ್ತಾರೋ ಯಾರು ಬಿಡ್ತಾರೋ ಅವ್ರ ಪಕ್ಷಕ್ಕೆ ಸೀಮಿತ. ಅವರೆಲ್ಲ ಬಂದು ಇಲ್ಲಿ ಬರಗಾಲ ಕಾಮಗಾರಿಗಳ ಬಗ್ಗೆ ಸರ್ಕಾರದ ಚಟುವಟಿಕೆಗಳನ್ನು ಪ್ರಾರಂಭ ಮಾಡಬೇಕು. ಜಿಲ್ಲಾ ಉಸ್ತುವಾರಿಗಳು ಇದ್ದಾರೆ, ಅವರು ಕನಿಷ್ಠ ವಾರನಾಗ ಒಂದು ದಿವಸ ಕೊಟ್ಟು ಈ ಒಂದು ಬರಗಾಲದ ಜನರ ಸಮಸ್ಯೆ ತಿಳ್ಕೊಂಡು ರಾಜ್ಯ ಸರ್ಕಾರ ತನ್ನ ಜವಾಬ್ದಾರಿಯನ್ನು ಮಾಡಬೇಕು. ಬರೀ ಕೇಂದ್ರದ ಮೇಲೆ ಟೀಕೆ ಮಾಡೋದಲ್ಲ, ಕೇಂದ್ರ ಸರ್ಕಾರನೂ ಮಾಡಬೇಕು, ಅದರದ್ದು ಜವಾಬ್ದಾರಿ ಇದೆ. ಆದರೆ ಸರಿಯಾಗಿ ಸಂಘರ್ಷ ಹಾದಿ ಹಿಡಿಲಾರ್ದೇ ನಿಜವಾದಂಥ ರೈತರಿಗೆ ಬರಗಾಲದ ಒಂದು ಪರಿಣಾಮದಿಂದ ಇವತ್ತೇನು ರೈತರು ಆತ್ಮಹತ್ಯೆಯನ್ನು ಮಾಡ್ಕೋತಾ ಇದ್ದಾರೆ. ರೈತರಿಗೆ ಮಾನಸಿಕ ಸ್ಥೈರ್ಯ ಕೊಡುವಂಥದ್ದು ಯಾರೂ ಭಯಪಡಬೇಡ್ರಿ, ನಾವು ಮುಂದಿನ ದಿವಸಗಳಲ್ಲಿ ಎಲ್ಲ ರೀತಿಯಿಂದ ರೈತರ ಸಹಾಯಕ್ಕೆ ಬರ್ತೀವಿ ಅಂತ ಒಂದು ವಚನವನ್ನು, ಅಭಯ ವಚನವನ್ನು ಕೊಡುವಂಥ ಕೆಲಸ ಮಾಡದೆ ದಿಲ್ಲಿಯಲ್ಲಿ ಏನು ಕೂತಾರಲ್ಲ, ತಕ್ಷಣ ಕಾಂಗ್ರೆಸ್ ಹೈಕಮಾಂಡ್ ಅವ್ನು ದಿಲ್ಲಿಯಾಗಿ ಕೂತವ್ರನ್ನೆಲ್ಲ ಅವರ ಊರಿಗೆ ಕಳಿಸ್ಬೇಕಂತ ಹೇಳಿ ನಾನು ಆ ಪಕ್ಷದ ಹೈಕಮಾಂಡಕ್ಕೆ ಒತ್ತಾಯ ಮಾಡ್ತೀನಿ. ನೋಡಿ, ಈ ಸರ್ಕಾರ ಇನ್ನೂವರೆಗೆ ಯಾವುದೇ ನಿರ್ಣಯ ತಗೋಲಾರ್ದೇ ಇವತ್ತು ಸಚಿವ ಸಂಪುಟದ ಸಲುವಾಗಿ ದಿಲ್ಲಿಯಲ್ಲಿ ಹೋಗಿ ಕೂತ್ಬಿಟ್ಟಾರೆ. ವಾರಗಟ್ಟಲೆ ದಿಲ್ಲಿಯಲ್ಲಿ ಕನಿಷ್ಠ ಅಲ್ಲಿ ದಿಲ್ಲಿಯಲ್ಲಿ ಇರೋದವ್ರಿಗೆ ಜ್ಞಾನ ಬೇಕು. ಒಂದು ಸರ್ಕಾರದ ಮುಖ್ಯಮಂತ್ರಿ ಮತ್ತು ಎಲ್ಲ ಮಂತ್ರಿಗಳು ಇವತ್ತು ದಿಲ್ಲಿಯಲ್ಲಿ ಬೀಡಾರ್ ಹೊಡಿಬಿಟ್ಟಿದ್ದಾರೆ. ಆದಷ್ಟು ಬೇಗನೆ ಕಾಂಗ್ರೆಸ್ನವ್ರು ಯಾರು ಮಂತ್ರಿ ಮಾಡ್ತಾರೋ ಯಾರು ಬಿಡ್ತಾರೋ ಅವ್ರ ಪಕ್ಷಕ್ಕೆ ಸೀಮಿತ. ಅವರೆಲ್ಲ ಬಂದು ಇಲ್ಲಿ ಬರಗಾಲ ಕಾಮಗಾರಿಗಳ ಬಗ್ಗೆ ಸರ್ಕಾರದ ಚಟುವಟಿಕೆಗಳನ್ನು ಪ್ರಾರಂಭ ಮಾಡಬೇಕು. ಜಿಲ್ಲಾ ಉಸ್ತುವಾರಿಗಳು ಇದ್ದಾರೆ, ಅವರು ಕನಿಷ್ಠ ವಾರನಾಗ ಒಂದು ದಿವಸ ಕೊಟ್ಟು ಈ ಒಂದು ಬರಗಾಲದ ಜನರ ಸಮಸ್ಯೆ ತಿಳ್ಕೊಂಡು ರಾಜ್ಯ ಸರ್ಕಾರ ತನ್ನ ಜವಾಬ್ದಾರಿಯನ್ನು ಮಾಡಬೇಕು. ಬರೀ ಕೇಂದ್ರದ ಮೇಲೆ ಟೀಕೆ ಮಾಡೋದಲ್ಲ, ಕೇಂದ್ರ ಸರ್ಕಾರನೂ ಮಾಡಬೇಕು, ಅದರದ್ದು ಜವಾಬ್ದಾರಿ ಇದೆ. ಆದರೆ ಸರಿಯಾಗಿ ಸಂಘರ್ಷ ಹಾದಿ ಹಿಡಿಲಾರ್ದೇ ನಿಜವಾದಂಥ ರೈತರಿಗೆ ಬರಗಾಲದ ಒಂದು ಪರಿಣಾಮದಿಂದ ಇವತ್ತೇನು ರೈತರು ಆತ್ಮಹತ್ಯೆಯನ್ನು ಮಾಡ್ಕೋತಾ ಇದ್ದಾರೆ. ರೈತರಿಗೆ ಮಾನಸಿಕ ಸ್ಥೈರ್ಯ ಕೊಡುವಂಥದ್ದು ಯಾರೂ ಭಯಪಡಬೇಡ್ರಿ, ನಾವು ಮುಂದಿನ ದಿವಸಗಳಲ್ಲಿ ಎಲ್ಲ ರೀತಿಯಿಂದ ರೈತರ ಸಹಾಯಕ್ಕೆ ಬರ್ತೀವಿ ಅಂತ ಒಂದು ವಚನವನ್ನು, ಅಭಯ ವಚನವನ್ನು ಕೊಡುವಂಥ ಕೆಲಸ ಮಾಡದೆ ದಿಲ್ಲಿಯಲ್ಲಿ ಏನು ಕೂತಾರಲ್ಲ, ತಕ್ಷಣ ಕಾಂಗ್ರೆಸ್ ಹೈಕಮಾಂಡ್ ಅವ್ನು ದಿಲ್ಲಿಯಾಗಿ ಕೂತವ್ರನ್ನೆಲ್ಲ ಅವರ ಊರಿಗೆ ಕಳಿಸ್ಬೇಕಂತ ಹೇಳಿ ನಾನು ಆ ಪಕ್ಷದ ಹೈಕಮಾಂಡಕ್ಕೆ ಒತ್ತಾಯ ಮಾಡ್ತೀನಿ. ನೋಡಿ, ಈ ಸರ್ಕಾರ ಇನ್ನೂವರೆಗೆ ಯಾವುದೇ ನಿರ್ಣಯ ತಗೋಲಾರ್ದೇ ಇವತ್ತು ಸಚಿವ ಸಂಪುಟದ ಸಲುವಾಗಿ ದಿಲ್ಲಿಯಲ್ಲಿ ಹೋಗಿ ಕೂತ್ಬಿಟ್ಟಾರೆ. ವಾರಗಟ್ಟಲೆ ದಿಲ್ಲಿಯಲ್ಲಿ ಕನಿಷ್ಠ ಅಲ್ಲಿ ದಿಲ್ಲಿಯಲ್ಲಿ ಇರೋದವ್ರಿಗೆ ಜ್ಞಾನ ಬೇಕು. ಒಂದು ಸರ್ಕಾರದ ಮುಖ್ಯಮಂತ್ರಿ ಮತ್ತು ಎಲ್ಲ ಮಂತ್ರಿಗಳು ಇವತ್ತು ದಿಲ್ಲಿಯಲ್ಲಿ ಬೀಡಾರ್ ಹೊಡಿಬಿಟ್ಟಿದ್ದಾರೆ. ಆದಷ್ಟು ಬೇಗನೆ ಕಾಂಗ್ರೆಸ್ನವ್ರು ಯಾರು ಮಂತ್ರಿ ಮಾಡ್ತಾರೋ ಯಾರು ಬಿಡ್ತಾರೋ ಅವ್ರ ಪಕ್ಷಕ್ಕೆ ಸೀಮಿತ. ಅವರೆಲ್ಲ ಬಂದು ಇಲ್ಲಿ ಬರಗಾಲ ಕಾಮಗಾರಿಗಳ ಬಗ್ಗೆ ಸರ್ಕಾರದ ಚಟುವಟಿಕೆಗಳನ್ನು ಪ್ರಾರಂಭ ಮಾಡಬೇಕು. ಜಿಲ್ಲಾ ಉಸ್ತುವಾರಿಗಳು ಇದ್ದಾರೆ, ಅವರು ಕನಿಷ್ಠ ವಾರನಾಗ ಒಂದು ದಿವಸ ಕೊಟ್ಟು ಈ ಒಂದು ಬರಗಾಲದ ಜನರ ಸಮಸ್ಯೆ ತಿಳ್ಕೊಂಡು ರಾಜ್ಯ ಸರ್ಕಾರ ತನ್ನ ಜವಾಬ್ದಾರಿಯನ್ನು ಮಾಡಬೇಕು. ಬರೀ ಕೇಂದ್ರದ ಮೇಲೆ ಟೀಕೆ ಮಾಡೋದಲ್ಲ, ಕೇಂದ್ರ ಸರ್ಕಾರನೂ ಮಾಡಬೇಕು, ಅದರದ್ದು ಜವಾಬ್ದಾರಿ ಇದೆ. ಆದರೆ ಸರಿಯಾಗಿ ಸಂಘರ್ಷ ಹಾದಿ ಹಿಡಿಲಾರ್ದೇ ನಿಜವಾದಂಥ ರೈತರಿಗೆ ಬರಗಾಲದ ಒಂದು ಪರಿಣಾಮದಿಂದ ಇವತ್ತೇನು ರೈತರು ಆತ್ಮಹತ್ಯೆಯನ್ನು ಮಾಡ್ಕೋತಾ ಇದ್ದಾರೆ. ರೈತರಿಗೆ ಮಾನಸಿಕ ಸ್ಥೈರ್ಯ ಕೊಡುವಂಥದ್ದು ಯಾರೂ ಭಯಪಡಬೇಡ್ರಿ, ನಾವು ಮುಂದಿನ ದಿವಸಗಳಲ್ಲಿ ಎಲ್ಲ ರೀತಿಯಿಂದ ರೈತರ ಸಹಾಯಕ್ಕೆ ಬರ್ತೀವಿ ಅಂತ ಒಂದು ವಚನವನ್ನು, ಅಭಯ ವಚನವನ್ನು ಕೊಡುವಂಥ ಕೆಲಸ ಮಾಡದೆ ದಿಲ್ಲಿಯಲ್ಲಿ ಏನು ಕೂತಾರಲ್ಲ, ತಕ್ಷಣ ಕಾಂಗ್ರೆಸ್ ಹೈಕಮಾಂಡ್ ಅವ್ನು ದಿಲ್ಲಿಯಾಗಿ ಕೂತವ್ರನ್ನೆಲ್ಲ ಅವರ ಊರಿಗೆ ಕಳಿಸ್ಬೇಕಂತ ಹೇಳಿ ನಾನು ಆ ಪಕ್ಷದ ಹೈಕಮಾಂಡಕ್ಕೆ ಒತ್ತಾಯ ಮಾಡ್ತೀನಿ.